ಶ್ವೇತಾ ಗೌಡಾಳಿಂದ ಚಿನ್ನದ ವ್ಯಾಪಾರಿಗೆ ಕೆಜಿ ಬಂಗಾರ ವಂಚನೆ ಮಾಡಿದ ಪ್ರಕರಣದಲ್ಲಿ ಪೊಲೀಸರಿಗೆ ಚಿನ್ನ ರಿಕವರಿಯೇ ದೊಡ್ಡ ತಲೆನೋವಾಗಿದೆ. ಒಂದು ವಾರ ಆರೋಪಿಯನ್ನ ಕಸ್ಟಡಿಗೆ ಪಡೆದರೂ ಚಿನ್ನ ಮಾತ್ರ ವಸೂಲಿ ಆಗಿಲ್ಲ. ಪೊಲೀಸರ ಹರಸಾಹಸ ಇನ್ನೂ ಕೂಡ ನಿಂತಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಕೇಸ್. ಕೆಜಿ ಚಿನ್ನ ರಿಕವರಿಯೇ ಪೊಲೀಸರಿಗೆ ತಲೆನೋವು. ಮಾಜಿ ಸಚಿವ ವರ್ತೂರ್ ಆಪ್ತೆ ಚಿನ್ನದ ವಂಚಕಿ ಶ್ವೇತಾ ಗೌಡ ಕೇಸ್ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಕೆಜಿ ಚಿನ್ನ ರಿಕವರಿ ಮಾಡಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಆರೋಪಿ ಶ್ವೇತಾ ಗೌಡ ಬರೋಬ್ಬರಿ 2 ಕೆಜಿ 900 ಗ್ರಾಂ ಚಿನ್ನಾಭರಣ ವಂಚನೆ ಮಾಡಿದ್ದಾಳೆ. ಆದರೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಇದುವರೆಗೂ ರಿಕವರಿ ಮಾಡಿರುವುದು ಕೇವಲ 700 ಗ್ರಾಂ ಚಿನ್ನಾಭರಣ ಮಾತ್ರ. ಚಿನ್ನ ಪಡೆದವರು ಸದ್ಯ ನಾಪತ್ತೆ. ವಂಚಿಸಿದ್ದ ಚಿನ್ನವನ್ನ ಶ್ವೇತಗೌಡ ಚನ್ನರಾಮ್ ಮತ್ತವನ ಸಹೋದರರಿಗೆ ಮಾರಾಟ ಮಾಡಿದ್ದಳು. ಇದರಲ್ಲಿ ಚನ್ನರಾಮ್ ಕಡೆಯಿಂದ 400 ಗ್ರಾಂ, ವರ್ತೂರ್ ಪ್ರಕಾಶ್ರಿಂದ 100 ಗ್ರಾಂ ಚಿನ್ನ ಸೇರಿ ಕೇವಲ 700 ಗ್ರಾಂ ಚಿನ್ನಾಭರಣ ಮಾತ್ರ ರಿಕವರಿ ಆಗಿದೆ. ಚನ್ನರಾಮ್ ಇಬ್ಬರು ಸಹೋದರರು ಸದ್ಯ ನಾಪತ್ತೆಯಾಗಿದ್ದು ಇನ್ನು ಬರೋಬ್ಬರಿ 2 ಕೆಜಿ 200 ಗ್ರಾಂ ಚಿನ್ನ ರಿಕವರಿ ಆಗಬೇಕಿದೆ. ಸದ್ಯ ಆರೋಪಿ ಸಿಕ್ಕರೂ ವಂಚಿಸಿದ ಮಾಲು ಸಿಗದಿರುವುದು ಪೊಲೀಸರ ತಲೆನೋವಿಗೆ ಕಾರಣವಾಗಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶ್ವೇತಾ ಗೌಡಾಳಿಂದ ಚಿನ್ನದ ವ್ಯಾಪಾರಿಗೆ ಕೆಜಿ ಬಂಗಾರ ವಂಚನೆ ಮಾಡಿದ ಪ್ರಕರಣದಲ್ಲಿ ಪೊಲೀಸರಿಗೆ ಚಿನ್ನ ರಿಕವರಿಯೇ ದೊಡ್ಡ ತಲೆನೋವಾಗಿದೆ. ಒಂದು ವಾರ ಆರೋಪಿಯನ್ನ ಕಸ್ಟಡಿಗೆ ಪಡೆದರೂ ಚಿನ್ನ ಮಾತ್ರ ವಸೂಲಿ ಆಗಿಲ್ಲ. ಪೊಲೀಸರ ಹರಸಾಹಸ ಇನ್ನೂ ಕೂಡ ನಿಂತಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಕೇಸ್. ಕೆಜಿ ಚಿನ್ನ ರಿಕವರಿಯೇ ಪೊಲೀಸರಿಗೆ ತಲೆನೋವು. ಮಾಜಿ ಸಚಿವ ವರ್ತೂರ್ ಆಪ್ತೆ ಚಿನ್ನದ ವಂಚಕಿ ಶ್ವೇತಾ ಗೌಡ ಕೇಸ್ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಕೆಜಿ ಚಿನ್ನ ರಿಕವರಿ ಮಾಡಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಆರೋಪಿ ಶ್ವೇತಾ ಗೌಡ ಬರೋಬ್ಬರಿ 2 ಕೆಜಿ 900 ಗ್ರಾಂ ಚಿನ್ನಾಭರಣ ವಂಚನೆ ಮಾಡಿದ್ದಾಳೆ. ಆದರೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಇದುವರೆಗೂ ರಿಕವರಿ ಮಾಡಿರುವುದು ಕೇವಲ 700 ಗ್ರಾಂ ಚಿನ್ನಾಭರಣ ಮಾತ್ರ. ಚಿನ್ನ ಪಡೆದವರು ಸದ್ಯ ನಾಪತ್ತೆ. ವಂಚಿಸಿದ್ದ ಚಿನ್ನವನ್ನ ಶ್ವೇತಗೌಡ ಚನ್ನರಾಮ್ ಮತ್ತವನ ಸಹೋದರರಿಗೆ ಮಾರಾಟ ಮಾಡಿದ್ದಳು. ಇದರಲ್ಲಿ ಚನ್ನರಾಮ್ ಕಡೆಯಿಂದ 400 ಗ್ರಾಂ, ವರ್ತೂರ್ ಪ್ರಕಾಶ್ರಿಂದ 100 ಗ್ರಾಂ ಚಿನ್ನ ಸೇರಿ ಕೇವಲ 700 ಗ್ರಾಂ ಚಿನ್ನಾಭರಣ ಮಾತ್ರ ರಿಕವರಿ ಆಗಿದೆ. ಚನ್ನರಾಮ್ ಇಬ್ಬರು ಸಹೋದರರು ಸದ್ಯ ನಾಪತ್ತೆಯಾಗಿದ್ದು ಇನ್ನು ಬರೋಬ್ಬರಿ 2 ಕೆಜಿ 200 ಗ್ರಾಂ ಚಿನ್ನ ರಿಕವರಿ ಆಗಬೇಕಿದೆ. ಸದ್ಯ ಆರೋಪಿ ಸಿಕ್ಕರೂ ವಂಚಿಸಿದ ಮಾಲು ಸಿಗದಿರುವುದು ಪೊಲೀಸರ ತಲೆನೋವಿಗೆ ಕಾರಣವಾಗಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶ್ವೇತಾ ಗೌಡಾಳಿಂದ ಚಿನ್ನದ ವ್ಯಾಪಾರಿಗೆ ಕೆಜಿ ಬಂಗಾರ ವಂಚನೆ ಮಾಡಿದ ಪ್ರಕರಣದಲ್ಲಿ ಪೊಲೀಸರಿಗೆ ಚಿನ್ನ ರಿಕವರಿಯೇ ದೊಡ್ಡ ತಲೆನೋವಾಗಿದೆ. ಒಂದು ವಾರ ಆರೋಪಿಯನ್ನ ಕಸ್ಟಡಿಗೆ ಪಡೆದರೂ ಚಿನ್ನ ಮಾತ್ರ ವಸೂಲಿ ಆಗಿಲ್ಲ. ಪೊಲೀಸರ ಹರಸಾಹಸ ಇನ್ನೂ ಕೂಡ ನಿಂತಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಕೇಸ್. ಕೆಜಿ ಚಿನ್ನ ರಿಕವರಿಯೇ ಪೊಲೀಸರಿಗೆ ತಲೆನೋವು. ಮಾಜಿ ಸಚಿವ ವರ್ತೂರ್ ಆಪ್ತೆ ಚಿನ್ನದ ವಂಚಕಿ ಶ್ವೇತಾ ಗೌಡ ಕೇಸ್ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಕೆಜಿ ಚಿನ್ನ ರಿಕವರಿ ಮಾಡಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಆರೋಪಿ ಶ್ವೇತಾ ಗೌಡ ಬರೋಬ್ಬರಿ 2 ಕೆಜಿ 900 ಗ್ರಾಂ ಚಿನ್ನಾಭರಣ ವಂಚನೆ ಮಾಡಿದ್ದಾಳೆ. ಆದರೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಇದುವರೆಗೂ ರಿಕವರಿ ಮಾಡಿರುವುದು ಕೇವಲ 700 ಗ್ರಾಂ ಚಿನ್ನಾಭರಣ ಮಾತ್ರ. ಚಿನ್ನ ಪಡೆದವರು ಸದ್ಯ ನಾಪತ್ತೆ. ವಂಚಿಸಿದ್ದ ಚಿನ್ನವನ್ನ ಶ್ವೇತಗೌಡ ಚನ್ನರಾಮ್ ಮತ್ತವನ ಸಹೋದರರಿಗೆ ಮಾರಾಟ ಮಾಡಿದ್ದಳು. ಇದರಲ್ಲಿ ಚನ್ನರಾಮ್ ಕಡೆಯಿಂದ 400 ಗ್ರಾಂ, ವರ್ತೂರ್ ಪ್ರಕಾಶ್ರಿಂದ 100 ಗ್ರಾಂ ಚಿನ್ನ ಸೇರಿ ಕೇವಲ 700 ಗ್ರಾಂ ಚಿನ್ನಾಭರಣ ಮಾತ್ರ ರಿಕವರಿ ಆಗಿದೆ. ಚನ್ನರಾಮ್ ಇಬ್ಬರು ಸಹೋದರರು ಸದ್ಯ ನಾಪತ್ತೆಯಾಗಿದ್ದು ಇನ್ನು ಬರೋಬ್ಬರಿ 2 ಕೆಜಿ 200 ಗ್ರಾಂ ಚಿನ್ನ ರಿಕವರಿ ಆಗಬೇಕಿದೆ. ಸದ್ಯ ಆರೋಪಿ ಸಿಕ್ಕರೂ ವಂಚಿಸಿದ ಮಾಲು ಸಿಗದಿರುವುದು ಪೊಲೀಸರ ತಲೆನೋವಿಗೆ ಕಾರಣವಾಗಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ನೋಡಿ, ಬಗೆದಷ್ಟು ಬಯಲಾಗ್ತಾನೆ ಇದೆ ಗೋಲ್ಡ್ ವಂಚಕಿ ಐಶ್ವರ್ಯ ಹಿಸ್ಟ್ರಿ. ಮತ್ತೊಬ್ಬ ಉದ್ಯಮಿಗೂ ಕೂಡ ಕೋಟಿ ಕೋಟಿ ಪಂಗನಾಮ ಹಾಕಿದ್ಲಾ ಅನ್ನೋದು ಪ್ರಶ್ನೆ. ಬಿಲ್ಡರ್ ಕಾಂಗ್ರೆಸ್ ಮುಖಂಡನಿಗೆ ಮಹಾ ದೋಖ ಆಗಿದೆಯಾ? 6.5 ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ಬಿಲ್ಡರ್ ಅಂತ ಪರಿಚಯ ಮಾಡಿಕೊಂಡು ಮಕ್ಮಲ್ ಟೋಪಿ ಹಾಕ್ಬಿಟ್ಲಾ ಅನ್ನೋದು ಪ್ರಶ್ನೆ. 1.5 ವರ್ಷದ ಹಿಂದೆ ಬಿಲ್ಡರ್ ಅಂತ ಪರಿಚಯ ಆಗಿದೆ. ಕಾರು, ಬೌನ್ಸರ್, ಗನ್ಮ್ಯಾನ್ ಜೊತೆಗೆ ಎಂಟ್ರಿ ಕೊಟ್ಟು ಪರಿಚಯ ಮಾಡಿಕೊಂಡಿದ್ದಾರಂತೆ. ಹಂತ ಹಂತವಾಗಿ 6.5 ಕೋಟಿ ಹಣ ಪಡೆದುಕೊಂಡಿದ್ದಾಳೆ ಐಶ್ವರ್ಯ. ನಗದು, ಚಿನ್ನಾಭರಣ ಪಡೆದು ವಾಪಸ್ ಕೊಡದೆ ವಂಚನೆ ಮಾಡಿದ್ದಾಳೆ ಎನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಈ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಅಥವಾ ನಾಳೆ ಅಧಿಕೃತವಾಗಿ ಉದ್ಯಮಿಯವರೇ ಹೋಗಿ ಪೊಲೀಸ್ ಠಾಣೆಗೆ ದೂರು ನೀಡಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಉದ್ಯಮಿಯ ಕಥೆ ಏನು? ಯಾವ ರೀತಿ ವಂಚನೆಯಾಗಿದೆ ಅಂತೆ? ಅಧಿಕೃತ ದೂರು ದಾಖಲಾಗಿದೆಯಾ? ಶ್ರುತಿ, ಗೋಲ್ಡ್ ವಂಚನೆ ಕೇಸ್ನಲ್ಲಿ ಏನು ಬಂಧನ ಆಗಿ ಜೈಲು ಸೇರಿರುವಂತಹ ಐಶ್ವರ್ಯ ಅವಳ ವಂಚನೆ ಪ್ರಕರಣಗಳು ಒಂದೆರಡಲ್ಲ, ಸಾಕಷ್ಟು ಮಂದಿಗೆ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇರುವಂತದ್ದು. ಈಗ ಮತ್ತೊಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಏನು ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಉದ್ಯಮ ನಡೆಸ್ತಿರುವಂತಹ ಆ ಉದ್ಯಮಿಯೊಬ್ಬರಿಗೆ ವಂಚನೆ ಮಾಡಿದ್ದಾರೆ. ಸುಮಾರು 6.5 ಕೋಟಿಯನ್ನ ಹಣ ಹಾಗೂ ಚಿನ್ನಾಭರಣವನ್ನ ಪಡೆದುಕೊಂಡು ಅಂದ್ರೆ ಉದ್ಯಮಿಗೆ ವಂಚನೆ ಮಾಡಿರುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಬಿಲ್ಡರ್ ಜೊತೆಗೆ ಚಿನ್ನದ ವ್ಯಾಪಾರಿ ಆಗಿರುವಂತ ಆ ಉದ್ಯಮಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಗುರುತಿಸಿಕೊಂಡಿದ್ರು. 1.5 ವರ್ಷದ ಹಿಂದೆ ಅವರಿಗೆ ತಾನೊಬ್ಬ ಬಿಲ್ಡರ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ದಂತ ಐಶ್ವರ್ಯ ಸುಮಾರು ಆರಂಭದಲ್ಲಿ ಒಂದಷ್ಟು ವ್ಯವಹಾರಗಳನ್ನ ಸರಿಯಾಗಿ ಮಾಡ್ಕೊಟ್ಟಿದ್ಲು. ಬಳಿಕ ನಂಬಿಕೆ ಬಂದ ಬಳಿಕ ಒಂದಷ್ಟು ಹಣ ಹಾಗೂ ಚಿನ್ನಾಭರಣವನ್ನ ಪಡೆದು ಈಗ ವಂಚನವನ್ನ ಮಾಡಿರುವಂತ ಪ್ರಕರಣ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಈಗಾಗ್ಲೇ ಆತ ಅಂದ್ರೆ ವಂಚನೆಗೊಳಗಾಗಿರುವಂತ ಉದ್ಯಮಿ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಇವತ್ತು ಅಥವಾ ನಾಳೆ ಕಂಪ್ಲೇಂಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಇರುವಂತದ್ದು. ಆರಂಭದಲ್ಲಿ ಅಂದ್ರೆ 1.5 ವರ್ಷದ ಹಿಂದೆ ಐಷಾರಾಮಿ ಕಾರ್ನಲ್ಲಿ ಬಂದಂತ ಐಶ್ವರ್ಯ ತನ್ನೊಂದಿಗೆ ಬೌನ್ಸರ್ ಹಾಗೂ ಗನ್ಮ್ಯಾನ್ ಅನ್ನ ಕರ್ಕ ಬಂದಿದ್ಲು. ಜೊತೆಗೆ ತಾನೊಬ್ಬ ದೊಡ್ಡ ಬಿಲ್ಡರ್ ಅಂತ ಹೇಳ್ಕೊಂಡಿದ್ಲು. ಆಕೆಯನ್ನ ನೋಡಿದಂತ ತಕ್ಷಣಕ್ಕೆ ಆತನಿಗೆ ಅಂದ್ರೆ ಉದ್ಯಮಿಗೆ ನಂಬಿಕೆ ಕೂಡ ಬಂದಿತ್ತು. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಲೀಡರ್ಗಳ ಜೊತೆಗೆ ಗುರುತಿಸ್ಕೊಂಡಿದ್ದಂತ ಫೋಟೋಗಳನ್ನ ತೋರಿಸಿದಾಗ ಮತ್ತಷ್ಟು ನಂಬಿಕೆಯನ್ನ ಬಂದಿತ್ತು. ಹಾಗಾಗಿ ಆರಂಭದಲ್ಲಿ ಎಲ್ಲಾ ವ್ಯವಹಾರಗಳನ್ನ ಮಾಡಿಕೊಟ್ಟಂತ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಂಬಿದ್ರು. ಆನಂತರ ದುಡ್ಡು ಹಾಗೂ ಚಿನ್ನವನ್ನ ಕೊಟ್ಟಿದ್ರು. ಈಗ ವಂಚನೆಗೊಳಗಾಗಿದ್ದಾರೆ. ಸುಮಾರು 6.5 ಕೋಟಿ ರೂಪಾಯಿ ಅವರಿಗೆ ಕೊಡಬೇಕು. ಹಾಗಾಗಿ ಅವರು ಕೂಡ ಇವತ್ತು ಅಥವಾ ನಾಳೆ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಇದೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.